ಮೊದಲನೆಯದಾಗಿ ಇಂದಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪರವಾಗಿ ನಾನು ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷನಾದ ಡಾಕ್ಟರ್ ಎಂ.ಆರ್. ಗುರಿಕಾರ್ ಅವರ ಪರವಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮುಂಜಾನೆಯ ಶುಭ ನಮಸ್ಕಾರಗಳನ್ನು ಹೇಳುತ್ತಾ, ಇಂದಿನ ದಿನ ಮಾಧ್ಯಮ ಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶವೇನಪ್ಪ ಅಂತಂದರೆ, ಬರುವ ಫೆಬ್ರವರಿ ತಿಂಗಳಲ್ಲಿ 1-2-2025ರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಲ, ಭಾಷೆ, ಕನ್ನಡವನ್ನು ಸಂರಕ್ಷಿಸುವ ಸಲುವಾಗಿ ಹಗಲಿರುಳು ಶ್ರಮಿಸುತ್ತಿದ್ದು, ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಕನ್ನಡ ಬಾಂಧವರಿಗೆ ಜಾಗೃತ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪಿ. ಕೃಷ್ಣೇಗೌಡರ ಒಂದು ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತಿದ್ದು, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮಣ ಕಂಬಾಗಿ ಹಾಗೂ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಸೂರ್ಯವಂಶಿ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಯುತ ಗಿರೀಶ್ ಕಲಗಟಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀಯುತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಈಗ ಕಾರ್ಯಕ್ರಮದ ವಿವರವನ್ನು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ.ಆರ್. ಗುರಿಕಾರ್ ಅವರು ಹೇಳಿದರು. ಈ ಕಾರ್ಯಕ್ರಮವನ್ನು ವಿಜಯಪುರದಲ್ಲಿ ನಾವು ಯಾಕೆ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳ ದಾಖಲಾತಿ ಹೆಚ್ಚಾಗಬೇಕು. ಆಮೇಲೆ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಅದು ಸಮರ್ಪಕವಾಗಿ ಮಕ್ಕಳಿಗೇನೆ ದೊರೆಯಬೇಕು ಅನ್ನುವಂಥದ್ದು ಪ್ರಮುಖವಾದ ವಿಷಯ ಇದೆ. ಅದಕ್ಕೋಸ್ಕರ ಮಕ್ಕಳ ದಾಖಲಾತಿ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ಭಾಳ ಯಕ್ಷ ಪ್ರಶ್ನೆ. ಅದಕ್ಕೋಸ್ಕರ ತುಂಬ ತಜ್ಞರು ಅದನ್ನು ಹೇಗೆ ದಾಖಲಾತಿಯನ್ನು ಹೆಚ್ಚು ಮಾಡ್ಕೋಬೇಕು. ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ದಾಖಲಾತಿ ಇದೆ. ಪ್ರಾಥಮಿಕ ಶಾಲೆಗಳಲ್ಲಿ TET, CET ವಿವಿಧ ಕೋರ್ಸ್ಗಳನ್ನು ಮುಗಿಸಿ ಪಾಸಾಗಿ ಇದ್ದಂಥ ಶಿಕ್ಷಕರ ಮುಂದೆ 5-6 ಮಕ್ಕಳು ಒಂದು ಕ್ಲಾಸ್ನಲ್ಲಿದ್ದಾರೆ. ಇದೊಂದು ವಿಪರ್ಯಾಸ ನಮ್ಮ ಕನ್ನಡಿಗರಿಗೆ ಅನಿಸ್ತಾ ಇದೆ. ಆದರೆ ಖಾಸಗಿ ಶಾಲೆಯಲ್ಲಿ ಅಷ್ಟೊಂದು ಕಲೀಲಾರದೆ ಇದ್ದರೂ ಕೂಡ ಅಲ್ಲಿ ಮಕ್ಕಳ ದಾಖಲಾತಿ ಹೆಚ್ಚಾಗ್ತಾ ಇದೆ. ಇದಕ್ಕೋಸ್ಕರ ಈ ಕಾರ್ಯಕ್ರಮದ ಪ್ರಮುಖ ಇದೊಂದು ಘಟ್ಟ ಇದೆ. ಇಲ್ಲಿ ಎಲ್ಲ ಕಡೆ ವಸತಿ ಶಾಲೆಗಳಲ್ಲಿ ಕೂಡ ಮಕ್ಕಳಿಗೆ ಆಹಾರ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಸರಿಯಾಗಿ ದೊರೆಯಬೇಕು. ಆಮೇಲೆ ವಿವಿಧ ಸಮಸ್ಯೆಗಳು ಕುರಿತು ನಮ್ಮ ಸಂಘಟನೆ ಇಲ್ಲಿವರೆಗೆ ನಾವು ಏನೇನು ಮಾಡಿದ್ದೀವಿ, ನಮ್ಮ ಸಂಘಟನೆ ಇದೆ. ನಾವು 3 ವರ್ಷ ಆದರೂ ಕೂಡ ಇದೊಂದು ಅದ್ಧೂರಿಯಾಗಿ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿರಲಿಲ್ಲ. ಇದು ಮೊದಲುಗೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಟಿ. ಭೂಬಲ್ಲನವರು ಬರ್ತಾ ಇದ್ದಾರೆ, ಹಾಗೂ ಇನ್ನೊಬ್ಬ ನಮ್ಮ SP ಅವರು ಬರ್ತಾ ಇದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಪಂಚಾಯತಿ, ಹಾಗೂ ವಿವಿಧ ಸಚಿವರು ಹಾಗೂ ಶಾಸಕರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ವಿವಿಧ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಶರಣಯ್ಯ ಭಂಡಾರಿ ಮಠ ಹಾಗೂ ಕಾಗವಾಡ ಅನ್ನುವಂಥವ್ರ ಉಪನ್ಯಾಸ ಇದೆ. ಈ ಕಾರ್ಯಕ್ರಮ ಭಾಳ ಒಂದು ಮಕ್ಕಳಿಗೆ. ಬಣದ ಜಿಲ್ಲಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ. ನಾವು 2022ರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವತಿಯಿಂದ ಒಂದು ಒಳ್ಳೆಯ ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡ ನಮ್ಮ ಸಂಘಟನೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು, ನಾವು 1-2-2025 ಫೆಬ್ರವರಿಗೆ ಮೊದಲೇ ದಿನಾಂಕದಂದು ದರ್ಬಾರ್ ಮೈದಾನದಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಹಮ್ಮಿಕೊಂಡಿದ್ದು, ಸಿದ್ದೇಶ್ವರ ದೇವಸ್ಥಾನದಿಂದ 3-3:30ಗೆ ಪ್ರಾರಂಭವಾಗಿ ಕನ್ನಡಾಂಬೆಯ ಫೋಟೋ ಮೆರವಣಿಗೆ ಜೊತೆ ನಾವು 5:30ವರೆಗೆ ನಾವು ದರ್ಬಾರ್
ಮೈದಾನದಲ್ಲಿ ಸಮಾವೇಶ ಹಮ್ಮಿಕೊಂಡಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇಲ್ಲ ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಹಮ್ಮಿಕೊಂಡ್ರೆ ಕಡೆ ಉತ್ತರ ಭಾಗಕ್ಕೆ ಗಡಿನಾಡು ಭಾಗಕ್ಕೆ ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ನಾಡು ನುಡಿ ಭಾಷೆ ಉಳಿಬೇಕಾಗ್ಯದ. ಯಾವುದೇ ಕಾರಣಕ್ಕೆ ಇಲ್ಲಿ ಸಮಾವೇಶ ನೀವು ಹಮ್ಮಿಕೊಂಡ್ರಿ ಅಂತೇಳಿ ನಮಗೆ ಒಂದು 6-7 ತಿಂಗಳಿಂದ ಪ್ರೆಷರ್ ಹಾಕೋತಿದ್ರು ಅವರು. ಆದ್ರೂ ನಮಗೆ ಆರ್ಥಿಕ ಸ್ವಲ್ಪ ಇದರಿಂದ ನಾವು ಮಾಡಿರಲಿಲ್ಲ. ಆದ್ರೂ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ಸಮಾವೇಶ ಯಶಸ್ವಿಗೊಳಿಸಬೇಕು. ಆಮೇಲೆ ಸರ್ಕಾರಿ ಶಾಲೆಗಳು ಮುಂದಿನ ದಿನಮಾನದಲ್ಲಿ ಏನು ಈಗ ಖಾಸಗಿ ಶಾಲೆಗಳದಲ್ಲ ಅವ್ರನ್ನ ಮೀರಿಸುವಂಥ ಕೆಲಸ ನಮ್ಮ ಸರ್ಕಾರಿ ಶಾಲೆಗಳು ನಡಿಬೇಕು. ಅದನ್ನು ಪ್ರತಿಯೊಂದು ಶಾಲೆ ವಿಸಿಟ್ ಕೊಟ್ಟು ಹಳ್ಳಿಗಳಿಗೇನು ನಾವು ಸರ್ಕಾರಿ ಶಾಲೆ ಒಳಗೆ ಅದು ಏನು ಮಾಡಬೇಕು, ಯಾವ ಟೈಪ್ ಯೋಜನೆ ಹಾಕಬೇಕು ಅನ್ನೋಂಥದ್ದು ನಾವು ರೂಪರೇಷೆ ಹಾಕೊಳ್ತಾ ಇದ್ದೀವಿ. ಆಮೇಲೆ ಅಧಿಕಾರಿಗಳಿಗೂ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕನ್ನಡ ನಾಡು ನುಡಿ ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ನಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನಂದರೆ, ನಮ್ಮ ಸಮಾವೇಶ ಏನು ಇಟ್ಕೊಂಡಿದ್ದೀವಿ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಂಗ ನೀವು ಒಂದು ಪ್ರಾಮಾಣಿಕವಾಗಿ ನಮ್ಗೆ ಒಂದು ಸಹಕಾರ ಕೊಡ್ತೀರಿ ಅಂತೇಳಿ ನಾವು ತಿಳ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಉದ್ದೇಶ ನಾಳೆ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಾದ್ಯಂತ ಬರ್ತಾ ಇದ್ದಾರೆ. ಆಮೇಲೆ 15-16 ಜಿಲ್ಲೆಯಿಂದ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಯಾರ್ದಾರ ಅವರೆಲ್ಲ ಬರ್ತಾ ಇದ್ದಾರೆ. ಒಂದು ಒಳ್ಳೆ ಒಂದು ಕನ್ನಡ ನಾಡು ಯಾವತ್ತು ಕನ್ನಡಮಯ ಉಳಿಲಿ. ಬರೀ ಖಾಸಗಿ ಶಾಲೆಯಲ್ಲಿ ಬರೇ ಇಂಗ್ಲೀಷ್ ಬರೀ ಕಲಿಸ್ತಾ ಇದ್ದಾರೆ. ನಾವೊಂದು ಆಮಂತ್ರಣ ಪತ್ರಿಕೆ ಒಬ್ಬರ ಕಡೆ ಕೊಡಕ್ಕೆ ಹೋದ್ರೆ ಅವ್ರಿಗೆ ಕನ್ನಡ ಬರೋದಿಲ್ಲ ಸರ, ನಾನು ಉರ್ದು ಓದಿನಿ, ನಾ ಹಿಂದಿ ಓದಿನಿ, ಏನು ಬರೋದಿಲ್ಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದ್ಕೊಂಡು ಒಂದು ಕನ್ನಡ ಶಬ್ದ ಓದ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಇದಂತಾದ್ರಿ ಸರ, ಹಂಗೆಲ್ಲ ನಮ್ಮ ಕನ್ನಡಕ್ಕೆ ಅಪಮಾನ ಮಾಡಬೇಡ್ರಿ ಅಂತೇಳಿ ನಾವು ವಿವರಣೆ ಕೊಟ್ಟಿವಿ. ಇಲ್ಲ ರೀ, ನಮ್ಮ ಕನ್ನಡ ಒಂದು ಸಬ್ಜೆಕ್ಟ್ ಐತಂದ್ರೂ ಅದಕ್ಕೆ ಇಂಟ್ರೆಸ್ಟ್ ತೊಗೊಳೋದಿಲ್ಲ. ಅದು ಮುಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರು ಕನ್ನಡಮಯವಾಗಿ ಆಗಬೇಕು. ಆಮೇಲೆ ಪ್ರತಿಯೊಂದು 60% ಭಾಗ ಏನಿದೆಯಲ್ಲ ನಾವು ಕನ್ನಡ ಅಕ್ಷರಗಳನ್ನು ಆ ಬೋರ್ಡ್ಗಳಲ್ಲಿ ಯಾವುದೇ ಕಾರಣಕ್ಕೆ ಅದು ತಪ್ಪಿಸಬಾರ್ದು, ಆಗಲೇಬೇಕು ಅನ್ನೋಂಥದ್ದು ಅದನ್ನು ನಾವು ಮುಂದಿನ ದಿನಮಾನದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲಿ ಕೂಡ 60% ನಮ್ಮ ಕನ್ನಡ ಭಾಷೆ ಇರಬೇಕು, ಕನ್ನಡ ಶಬ್ದಗಳಿರಬೇಕು ಅನ್ನೋಂಥದ್ದು ನಮ್ಮ ಒಂದು ಸಂಘಟನೆಯಿಂದ ಒಂದು ನಿರಂತರ ಪ್ರಯತ್ನ ಮಾಡ್ಕೊತ ಬರ್ತಾ ಇದ್ವಿ. ಮತ್ತು ಇನ್ನೊಂದು ನಮ್ಮ ಇದ್ರ ಜೊತೆನೆ ನನಗೂ ಲವ್ ಆಗಿದೆ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರನೂ ಬಿಡುಗಡೆ ಆಗ್ತಾ ಇದೆ. ಧ್ವನಿ ಸುರುಳಿ ಬಿಡುಗಡೆ ಆಗ್ತದೆ. ಅವರು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ತಾವು ಸ್ವಲ್ಪ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ಮಾಧ್ಯಮ ಮಿತ್ರರಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾವು ನಮ್ಮ ಪತ್ರ ಕೊಡುವ ಉದ್ದೇಶ, ನಾವು ಕಾನೂನನ್ನು ನಾವು ಕೈ ತಗೊಳ್ಳೋದು ಬೇಡ. ನೀವೆಲ್ಲ ಪ್ರತಿಯೊಂದು ಇಲಾಖೆ ನಿಮಗೆ ಅಂಡರ್ನ 80 ಇಲಾಖೆ ಬರ್ತಾವೆ.